ಸಿದ್ದರಾಮಯ್ಯ ಹಾದಿಯನ್ನೇ ಹಿಡಿದ್ರ ಖರ್ಗೆ. ಬೀಸೋ ದೊಣ್ಣೆಯಿಂದ ಪಾರಾಗಲು ಖರ್ಗೆ ಬಿಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿದ್ದು ಮಾದರಿಗೆ ಉಘೆ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಎಐಎಡಿಬಿ ನೀಡಿದ್ದ ಸಿಎ ಸೈಟ್ ವಾಪಸ್ ನೀಡುವುದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ. ಖರ್ಗೆ ಕುಟುಂಬಸ್ಥರು ಟ್ರಸ್ಟಿಗಳಾಗಿರುವ ಸಂಸ್ಥೆಗೆ ಸಿಎ ಸೈಟ್ ಹಂಚಿಕೆ ಮಾಡಲಾಗಿತ್ತು. 5 ಎಕರೆ ವಿಸ್ತೀರ್ಣದ ಸಿಎ ಸೈಟ್ ವಾಪಸ್ ನೀಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಏರೋಸ್ಪೇಸ್ ಮತ್ತು ಹೈಟೆಕ್ ಡಿಫೆನ್ಸ್ ಪಾರ್ಕ್ ನಲ್ಲಿ ಸಿಎ ಸೈಟ್ ಇದೆ. ನಿಯಮ ಉಲ್ಲಂಘಿಸಿ ಸಿಎ ಸೈಟ್ ಪಡೆದಿರುವ ಆರೋಪವನ್ನ ಖರ್ಗೆ ಫ್ಯಾಮಿಲಿ ಎದುರಿಸ್ತಾ ಇದೆ. ರಾಜ್ಯಪಾಲರಿಗೂ ದೂರು ನೀಡಿದ್ದ ಬಿಜೆಪಿ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ಗವರ್ನರ್. ಪ್ರಾಸಿಕ್ಯೂಷನ್ ಭೀತಿಯಲ್ಲಿದ್ದಾರೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ. ಈ ಮಧ್ಯೆ ಸಿಎಂ ಪತ್ನಿಯಿಂದ ಮೂಡಾ ಸೈಟ್ ವಾಪಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆಯಿಂದಲೂ ಕೂಡ ಸೈಟ್ ವಾಪಸ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಬೀಸೋ ದೊಣ್ಣೆಯಿಂದ ಪಾರಾಗ್ಬಿಟ್ರೆ ಸಾಕಪ್ಪ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ಏನೇ ಆರೋಪ ಇದ್ರೂ ಕೂಡ ಅದರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಹಾಗೇನೆ ಈಗ ಪ್ರಿಯಾಂಕ್ ಖರ್ಗೆ ಕೂಡ ಸಿದ್ದರಾಮಯ್ಯ ಮಾದರಿಗೆ ಉಘೆ ಅಂತ ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಇಲ್ಲಿ ಎಐಎಡಿಬಿ ನೀಡಿದ್ದಂತ ಸಿಎ ಸೈಟ್ ವಾಪಸ್ ನೀಡುವುದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರಂತೆ. ಖರ್ಗೆ ಕುಟುಂಬಸ್ಥರು ಟ್ರಸ್ಟಿಗಳಾಗಿರುವಂತಹ ಸಂಸ್ಥೆಗೆ ಸಿಎ ಸೈಟ್ ಹಂಚಿಕೆಯಾಗಿತ್ತು. 5 ಎಕರೆ ವಿಸ್ತೀರ್ಣದ ಸಿಎ ಸೈಟ್ ವಾಪಸ್ ನೀಡುವುದು ಫಿಕ್ಸ್ ಆಗಿದೆ. ಈಗ ಏರೋಸ್ಪೇಸ್ ಅಂಡ್ ಹೈಟೆಕ್ ಡಿಫೆನ್ಸ್ ಪಾರ್ಕ್ ನಲ್ಲಿ ಸಿಎ ಸೈಟ್ ಇದೆ. ನಿಯಮ ಉಲ್ಲಂಘಿಸಿ ಸಿಎ ಸೈಟ್ ಪಡೆದಿರುವ ಆರೋಪ ಎದುರಿಸ್ತಾ ಇದ್ದಾರೆ. ರಾಜ್ಯಪಾಲರಿಗೂ ಬಿಜೆಪಿ ನಾಯಕರು ದೂರನ್ನ ನೀಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಬೇಕು ಅಂತ ಸರ್ಕಾರಕ್ಕೆ ಪತ್ರವನ್ನು ಕೂಡ ರಾಜ್ಯಪಾಲರು ಬರೆದಿದ್ರು. ಹಾಗಾಗಿನೇ ಎಲ್ಲೋ ಮತ್ತೆ ಸಿದ್ದರಾಮಯ್ಯನವ್ರಿಗಾದಂತ ಗತಿ ನನಗೂ ಆಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಟೆನ್ಷನ್ಗೆ ಪ್ರಾಸಿಕ್ಯೂಷನ್ ಭೀತಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾದಂತಹ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮಧ್ಯೆ ಸಿಎಂ ಪತ್ನಿಯಿಂದ ಮೂಡಾ ಸೈಟ್ ವಾಪಸ್ ಕೊಟ್ಟ ವಿಚಾರವೂ ಕೂಡ ಅವರಿಗೆ ತಲುಪಿದೆ. ಹಾಗಾಗಿ ನಾನು ಹೀಗೆ ಮಾಡಿದ್ರು ಒಳ್ಳೇದು ಅಂತ ಹೇಳಿ ಸೈಟ್ ವಾಪಸ್ ನೀಡುವ ಒಂದು ಚಿಂತನೆಯಲ್ಲಿ ಪ್ರಿಯಾಂಕ್ ಖರ್ಗೆ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ.